ನಮಸ್ಕಾರಪ್ಪ. ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಚಟ್ಪಟ ಅನ್ನೋ ಅವಲಕ್ಕಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಕೆಲವೇ ನಿಮಿಷದಲ್ಲಿ ರೆಡಿಯಾಗೋ ಈ ರೆಸಿಪಿ. ಮೊದಲು ಒಂದು ಶಂಠಿಗೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಕಡಿಮೆ ಆದಮೇಲೆ ಸಾಸಿವೆ ಹಾಕೋಣಪ್ಪ. ಸಾಸಿವೆ ಚಟ್ಪಟ ಅನ್ನಲಿ. ಈಗ ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿರಿ. ಇವನ್ನು ಚೆನ್ನಾಗಿ ಕುರ ಆಗೋವರೆಗೂ ಫ್ರೈ ಮಾಡಿರಿ. ಅದರ ಜೊತೆ ಈಗ ಸ್ವಲ್ಪ ಗೋಡಂಬಿ ಮತ್ತು ಕಡಲೆಬೇಳೆ ಹಾಕೋಣಪ್ಪ. ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರಿರಿ. ಈಗ ಘಮ ಅನ್ನೋ ಕರಿಬೇವು ಹಾಕಿರಿ. ಇವತ್ತು ಉದ್ದಿನಬೇಳೆ ಸ್ವಲ್ಪ ಮುಂದೆ ಹಾಕಿದರೆ ರುಚಿ ಬೇರೆ. ರುಚಿಗೆ ತಕ್ಕ ಉಪ್ಪು ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವಲ್ಪ ಬೆಲ್ಲ ಹಾಕಿರಿ. ಬೆಲ್ಲ ಹಾಕಿದರೆ ಆ ಹುಳಿ ಸಿಹಿ ಕಾಂಬೋ ಭಾರಿ ಇರುತ್ತೆ ನೋಡಿರಿ. ಈಗ ಸ್ವಲ್ಪ ಎಳ್ಳು ಮತ್ತು ತುರಿದ ಕೊಬ್ಬರಿ ಹಾಕೋಣಪ್ಪ. ಇದರಿಂದ ಒಂದು ಒಳ್ಳೆ ಕ್ರಂಚ್ ಬರುತ್ತೆ. ಈಗ ಮೇನ್ ಐಟಮ್ ಪುಳಿಯೋಗರೆ ಪೌಡರ್ ಹಾಕಿರಿ. ಮಸಾಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆಯಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗಟ್ಟಿಯಾಗಿರೋ ಹುಣಸೆ ಹಣ್ಣಿನ ರಸ ಸುರಿದು ಬಿಡಿ. ಮಸಾಲ ಎಲ್ಲ ಹೊಂದಿ ಎಣ್ಣೆ ಬಿಟ್ಟಿರೋವರೆಗೂ ಕುದಿಸಿರಿ. ಕೊನೆಯಾಗಿ ಮುಂದೆ ನೆನೆಸಿ ಇಟ್ಟಿರೋ ಅವಲಕ್ಕಿ ಹಾಕಿರಿ. ಮಸಾಲೆ ಎಲ್ಲ ಅವಲಕ್ಕಿಗೆ ಹಿಡಿಯೋ ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡಿರಿ. ನೋಡಿರಿ, ಘಮ ಅನ್ನೋ ಅವಲಕ್ಕಿ ಪುಳಿಯೋಗರೆ ಈಗ ರೆಡಿ. ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ತಿನ್ನೋಕ್ಕೆ ಇನ್ನೂ ಮಸ್ತಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ನಿಮ್ಮ ಮಕ್ಕಳಿಗೆ ಗೆಳೆಯರಿಗೆ ಶೇರ್ ಮಾಡಿರಿ. ಇದೇ ಥರ ರುಚಿ ಅಡುಗೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿಪ್ಪ. ಬನ್ನಿ, ಬಿಸಿ ಇರುವಾಗಲೇ ಸವಿಯೋಣ.